ಈಗೇನು ಮಧ್ಯಪ್ರದೇಶ ಅಂತ ನಾವು ಕರಿತೀವಲ್ಲ, ಇದು ಮುಂಚೆ ಮಧ್ಯ ಭಾರತ ಅಂತ. ಈ ಮಧ್ಯ ಭಾರತಕ್ಕೊಬ್ಬ ಮೊಟ್ಟ ಮೊದಲ ಮುಖ್ಯಮಂತ್ರಿ ಮಿಶ್ರಿಲಾಲ್ ಗಂಗ್ವಾಲ್ ಅಂತ ಅವ್ರ ಹೆಸರು. ಜೈನ್ ಸಮುದಾಯದಿಂದ ಬಂದಂಥ ವ್ಯಕ್ತಿ. ಭಾರತ ದೇಶದ ಪ್ರಧಾನಿ ಆವಾಗ ಜವಾಹರ್ಲಾಲ್ ನೆಹರು ಅವರಿದ್ರು. ಜವಾಹರ್ಲಾಲ್ ನೆಹರು ಅವರ ಆಪ್ತ ಗೆಳತಿ ಲೇಡಿ ಮೌಂಟ್ ಬ್ಯಾಟನ್ ಮತ್ತು ಅವರ ಸ್ನೇಹಿತರು ಮಧ್ಯಪ್ರದೇಶಕ್ಕೆ ಹೋಗಬೇಕು ಅಂತ, ಪ್ರವಾಸ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇಂದೋರು, ಉಜ್ಜಯಿನ್, ಮಹಾಕಾಲು ಅಲ್ಲೆಲ್ಲ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಈ ಗಂಗ್ವಾಲ್ ಅವರಿಗೆ ಪತ್ರ ಬರೀತಾರೆ, ಮಿಶ್ರಿಲಾಲ್ ಗಂಗ್ವಾಲ್ಗೆ, ಮುಖ್ಯಮಂತ್ರಿಗೆ. ನೋಡಿ, ನಮ್ಮ ಇಂಗ್ಲೆಂಡಿನಿಂದ ಬಂದಂಥ ಅತಿಥಿಗಳು ನಿಮ್ಮ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ, ನಿಮ್ಮ ಅದೃಷ್ಟ ಇದು ಅಂತ. ದೊಡ್ಡ ದೊಡ್ಡ VIP ಗೆಸ್ಟ್ಗಳು ಬರ್ತಾ ಇದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ನೀವು ಅತಿಥಿ ಸತ್ಕಾರವನ್ನು ಮಾಡಿ, ಅವ್ರಿಗೆ ಸರ್ಕಿಟ್ ಹೌಸ್ನಲ್ಲಿ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಪತ್ರ ಬರೀರಿ. ಜೊತೆಗೆ ರಾತ್ರಿ ಒಂದು ಡಿನ್ನರನ್ನು ಅರೇಂಜ್ ಮಾಡಿ, ತುಂಬ ಸ್ವಾದಿಷ್ಟವಾದಂಥ ನಾನ್ ವೆಜ್ ಭಕ್ಷ್ಯಗಳಿರುವಂಥ ಒಂದು ಬುಫೆಯನ್ನು ಅವ್ರಿಗೆ ಅರೇಂಜ್ ಮಾಡಬೇಕು ನೀವು ಅಂತ ಪತ್ರ ಬರ್ತಾರೆ. ಪತ್ರವನ್ನು ಮಿಶ್ರಿಲಾಲ್ ಗಂಗ್ವಾಲ್ ನೋಡ್ತಾರೆ. ನೋಡಿ ಅವ್ರಿಗೆ ಬೇಸರ ಆಗತ್ತೆ. ಬೇಸರಾಗಿ ಅವರು ತಕ್ಷಣದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪತ್ರ ಬರೀತಾರೆ, ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ಮುಖ್ಯಮಂತ್ರಿ ಸ್ಥಾನಕ್ಕೆ. ಜವಾಹರ್ಲಾಲ್ ನೆಹರು ಅವ್ರಿಗೆ ಆಶ್ಚರ್ಯ, ನಾನೇನಂತ ತಪ್ಪು ಮಾಡಿದೆ, ಇವ್ರು ಯಾಕೆ ಇರುತ್ತೆ ಪತ್ರ ಬರಿತಾ ಇದ್ದಾರೆ. ತಕ್ಷಣ ಲಾಂಗ್ ಡಿಸ್ಟೆನ್ಸ್ ಟ್ರಂಕ್ ಕಾಲನ್ನು ಅವ್ರಿಗೆ ಹೆಚ್ಚಲಾಗತ್ತೆ ಮಿಶ್ರಿಲಾಲ್ ಗಂಗ್ವಾಲ್ ಅವ್ರಿಗೆ. ಜವಾಹರ್ಲಾಲ್ ನೆಹರು ಅವ್ರು ಕೇಳ್ತಾರೆ, ಯಾಕೆ ಅಂತ. ಅವ್ರು ಹೇಳ್ತಾರೆ, ಈ ಉಜ್ಜಯಿನ್ ಅನ್ನೋದು ಮಹಾಕಾಲ ನಗರಿ, ಇದು ಧರ್ಮದ ಪುನರುತ್ಥಾನದ ತವರು ಮನೆ. ಇಂಥಲ್ಲಿ ನೀವು ಯಾರೋ ಗೆಸ್ಟ್ ಬರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಒಬ್ಬ ಸ್ವತಃ ಜೈನ್ ಸಮುದಾಯದವನಾಗಿ ನನ್ನ ಅಧಿಕಾರಿಗಳಿಗೆ ಮಾಂಸಾಹಾರ ಭೋಜನ ಸಿದ್ಧಪಡಿಸಿ ಅಂತ ಬರೆಯಲಾರೆ ನಾನು. ದಯವಿಟ್ಟು ಕ್ಷಮಿಸಿಬಿಡಿ. ಬೇರೆ ಆ ಕೆಲಸ ಯಾರಾದರೂ ಮಾಡೋರಿದ್ರೆ ಅವ್ರ ಕಡೆ ಮಾಡಿಸಿ ನೀವು. ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಪರವಾಗಿಲ್ಲ, ನಿಮಗೇನು ಚೆನ್ನಾಗಿ ಅನಿಸುತ್ತೋ ಅದನ್ನೇ ಮಾಡಿಸಿ, ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಡಿ ಅಂತ. ಆವಾಗ ಲೇಡಿ ಮೌಂಟ್ ಬ್ಯಾಟನ್ನು ಉಳಿದ ಅತಿಥಿಗಳು ಉಜ್ಜಯಿನಿಗೆ ಬರ್ತಾರೆ, ಮಹಾಕಾಲ್ ಮಂದಿರ್ಗೆ ಹೋಗ್ತಾರೆ, ಅಲ್ಲಿಂದ ಗೆಸ್ಟ್ ಹೌಸಲ್ಲಿ ಉಳಿತಾರೆ. ರಾತ್ರಿ ಒಂದು ಡಿನ್ನರನ್ನು ಅರೇಂಜ್ ಮಾಡಲಾಗತ್ತೆ. ದಾಲ್, ಬಾಟಿ, ಚೂರ್ಮಾ, ಅಲ್ಲಿ ವಿಶೇಷ ಭಕ್ಷ್ಯಗಳೇನಿದಾವೆ ಎಲ್ಲವನ್ನೂ ಮಾಡಲಾಗಿರುತ್ತೆ. ನೆಲದ ಮೇಲೆ ಚಕ್ಕಂಬಕ್ಕಳು ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆ ಹೇಗೆ ಅಂತ ಈ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ಕೊಡ್ತಾರೆ. ಅವರು ಬೆರಳನ್ನು ಚೀಪ್ತಾ ಊಟವನ್ನು ಮಾಡ್ತಾರೆ. ಎಂದೂ ಫೋರ್ಕು ಸ್ಪೂನ್ ಬಿಟ್ಟು ಊಟ ಮಾಡಲಾರ್ದವರು ಬೆರಳನ್ನು ನೆಕ್ತಾ ಊಟ ಮಾಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಎಂಥ ಸ್ವಾದಿಷ್ಟವಾದ ಊಟ, ಈ ಊಟಕ್ಕೆ ಏನಂತ ಕರಿತೀರಿ? ಅವಾಗ ಮುಖ್ಯಮಂತ್ರಿ ಹೇಳ್ತಾರೆ, ಇದು ಭಾರತೀಯ ಸನಾತನ ಆಹಾರ ಪದ್ಧತಿ, ಇದಕ್ಕೆ ಸಾತ್ವಿಕ್ ಭೋಜನ ಅಂತ ಕರೀತಾರೆ ಅಂತ. ನಾವಿವತ್ತು ಆಧುನಿಕ ಕಾಲಘಟ್ಟದಲ್ಲಿ ಈ ಸಾತ್ವಿಕ್ ಭೋಜನವನ್ನು ಮರೆತು ಕಾಂಟಿನೆಂಟಲು, ಚೈನೀಸು, ಇಟಾಲಿಯನ್ ಅಂತ ಮಾತಾಡ್ತೀವಿ. ಆದರೆ ಮೂಲ ಪರಂಪರೆ ಆಹಾರದ ಸ್ವಾದಿಷ್ಟತೆ ಮರಿಲಿಕ್ಕೆ ಹೆಂಗೆ ಸಾಧ್ಯ ಹೇಳಿ ನೋಡೋಣ.